Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರ್ತಕ್ಕಂಥ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಅವರು 2 ದಿನಗಳ ಹಿಂದೆ ಕೊಟ್ಟಂತ ಒಂದು ಹೇಳಿಕೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ರಾಜ್ಯಾದ್ಯಂತ ವೈರಲ್ ಆಗಿರ್ತಕ್ಕಂಥ ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ 100 ಕೋಟಿ ಆಫರ್ ಮಾಡಿದ್ರು. ಅದರಲ್ಲಿ ಅಡ್ವಾನ್ಸ್ ಆಗಿ 5 ಕೋಟಿ ಹಣವನ್ನು ಹಾಸನದ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ.ಎ. ಗೋಪಾಲ್ ಸ್ವಾಮಿ ಅವರು ಬೆಂಗಳೂರಿನ ಬೌರಿಂಗ್ ಕ್ಲಬ್ಗೆ ತಗೊಂಡು ಬಂದಿರುವಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಒಂದು ಹೊಸ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಗೋಪಾಲ್ ಸ್ವಾಮಿ ನಮ್ಮ ಜೊತೆಗೆ ಹೇಳಿ ಸರ್, ಈಗ ದೇವರಾಜೇಗೌಡರು ಒಂದು ಆರೋಪ ಮಾಡಿದ್ದಾರೆ. 100 ಕೋಟಿ ಡೀಲ್ ಆಗಿತ್ತು, ಅದರಲ್ಲಿ 5 ಕೋಟಿ ಅಡ್ವಾನ್ಸ್ ನೀವೇ ತಗೊಂಡು ಹೋಗಿದ್ರಿ ಬೆಂಗಳೂರಿನ ಬೌರಿಂಗ್ ಕ್ಲಬ್ ರೂಮ್ ನಂಬರ್ 110 ಅಂತೇಳಿ. ಈಗ 5 ಕೋಟಿ ದುಡ್ಡನ್ನ ತಂದಿದ್ದಾನೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಗೋಪಾಲ್ ಸ್ವಾಮಿ ಕೊಡ್ಲಿಕ್ಕೆ ಅಂತ ಹೇಳಿದ್ದಾನೆ ದೇವರಾಜೇಗೌಡ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಈಗ ಕೇಂದ್ರ ಸರ್ಕಾರದಲ್ಲೇ ಇನ್ಕಮ್ ಟ್ಯಾಕ್ಸು ಇಡಿ ಎಲ್ಲ ಇರ್ತಕ್ಕಂಥದ್ದು ನಿಜ. ಕ್ಲಬ್ಬು ಇರ್ತಕ್ಕಂಥದ್ದು 150 ವರ್ಷ ಇತಿಹಾಸ ಇರ್ತಕ್ಕಂಥದ್ದು. ಅಲ್ಲಿ ವಿಡಿಯೋ ಕ್ಲಿಪ್ಸು ಫೋಟೋಸ್ ಎಲ್ಲ ಇದೇ ಇರುತ್ತೆ. ಯಾವುದು CC ಕ್ಯಾಮ್ರಾ ಎಲ್ಲ ಇದ್ದೇ ಇದೆ. ತನಿಖೆ ಮಾಡಲಿ. ಕುಮಾರಸ್ವಾಮಿ, ವಿಜಯ್ ಕುಮಾರ್, ಈ ಕುಮಾರಸ್ವಾಮಿನೂ ದೇವರಾಜೇಗೌಡನ ಕೊಲೈಡ್ ಆಗಿ ನಮ್ಮ ಮೇಲೆಲ್ಲ ಈ ಥರ ಆರೋಪ. ಹಾಸನ ಜಿಲ್ಲೆಯಲ್ಲಿ ನಾನು ಒಬ್ಬ ಬೆಳೀತಾ ಇರ್ತಕ್ಕಂಥದ್ದು. ನಾನು 6,500 ಓಟೋದು ಸೋತಿದ್ದೀನಿ. ಆ ಹುಡುಗನು ಪಾಪ 15 ತೊಗೊಂಡು 300 ಓಟ 4,000 ತೊಗೊಂಡಿದ್ದಾನೆ ದೇವರಾಜೇಗೌಡ. ನಾನು ಇಷ್ಟೇ ಕೇಳ್ತಕ್ಕಂಥದ್ದು, ಇಷ್ಟು ದಿವಸ ಇಲ್ಲದೆ ಇರೋದು ದೇವೇಗೌಡರು ಕುಟುಂಬ ಮುಗಿಸ್ಬೇಕು ಅಂತಲೇ ಅಂತ ಚರ್ಚೆ ಮಾಡ್ತಿದ್ದಾನು. ಏಕಾಏಕಿ ಕುಮಾರಸ್ವಾಮಿ ಜೊತೆ ಹೆಂಗೆ ಕೊಲೈಡ್ ಆದ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ನಮ್ಮ ನಾಯಕರು ಡಿ.ಕೆ. ಶಿವಕುಮಾರ್ ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥವ್ರು ಇವತ್ತು ಭಾರತ ದೇಶದಲ್ಲಿ ನಮ್ಮ ಪಕ್ಷದಲ್ಲಿ ನ್ಯಾಷನಲ್ ಲೀಡರ್ ಆಗಿದ್ದಾರೆ. ಅವರ ಮುಖಕ್ಕೆ ಮಸಿ ಬೆಳಿಲಿಕ್ಕೆ ಹಾಗೆಯೇ ಚಂದ್ರರಾಯ ಸ್ವಾಮಿ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡರು 2ನೇ ಅಂತಾರೆ ಒಳ್ಳೆ ಲೀಡರ್ಶಿಪ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇದನ್ನೆಲ್ಲರೂ ಈ ಥರದವ್ರು ತೆಗೆದ್ರೆ ಮುಗಿಸ್ಬೋದು ಅನ್ನೋದು ಒಂದು ಕುಮಾರಸ್ವಾಮಿ ಪ್ಲಾನ್ ಇರ್ಬೋದೋ ಏನೋ ಕ್ವಶನ್ ಮಾರ್ಕ್ ನಂದು. ಹಂಗಾಗಿ ದೇವರಾಜೇಗೌಡನ ಜೊತೆ ಕೊಲೈಡ್ ಆಗಿ ಇದೆಲ್ಲ ಮಾಡ್ತದೆ. ನಾನು ಸ್ಪಷ್ಟವಾಗಿ ಹೇಳ್ತಾನೆ, ಕಲ್ಪಿಟ್ಟು ಪ್ರಜ್ವಲ್ ರೇವಣ್ಣ, 2ನೇದು ಕಾರ್ತಿಕ್ ಪೆನ್ ಡ್ರೈವ್ ತೊಗೊಂಡಿದ್ದಾನೆ, ತಂದು ದೇವರಾಜೇಗೌಡಂಗೆ ಕೊಟ್ಟಾನೆ. ಅದನ್ನು ಗೌರ್ಮೆಂಟಿಗೆ ಕೊಡೋದು ಬಿಟ್ಬಿಟ್ಟು ಆಫೀಸಲ್ಲಿ ಇಟ್ಕೊಂಡು ಅಲ್ಲಿದೆ ಇಲ್ಲಿದೆ ಅಂತ ಊರು ತುಂಬ ಹಂಚಿಸ್ಬಿಟ್ಟು ಇವತ್ತು ಎಲ್ಲರ ಮೇಲೆ ಹೇಳ್ಕೊಂಡು ಸುತ್ತೋದು ಬಿಟ್ಬಿಟ್ಟು ಅವ್ನು ಮಂಬ್ರು ಪರೀಕ್ಷೆ ಮಾಡಿ ಅಂತ ನಾನು ದೇವರಾಜೇಗೌಡರಿಗೆ ಒತ್ತಾಯ ಮಾಡ್ತೀನಿ. ರಾಜಕೀಯವಾಗಿ ಮಾತಾಡಿದ್ದೇನೆ, ರಾಜಕೀಯವಾಗಿ ಚುನಾವಣೆಯಲ್ಲಿ ಅವನೇನು JDSಗೆ ಮಾಡಿಲ್ಲ. ಇಲ್ಲ JDS ಮುಳುಗ್ತಾ ಇರುವಾಗ ಇವು ನಂದು ಅನ್ನೋದು ಎತ್ಕೊಂಡು ಹೋಗೋಣ. ಈಗ ಚೀಪ್ ಪಾಪ್ಯುಲಾರಿಟಿ ಬೇಕಂತಾರಲ್ಲ ಹಂಗೆ ಈಗ ಎಲ್ಲ ಮರ್ತೋಗ್ಬಿಡ್ತಾರೆ ಅವನ್ನ. ಮತ್ತು ಅಮಿತ್ ಶಾ 26 ಇವನ ಹತ್ರ 26 ನಿಮಿಷ ಅಮಿತ್ ಶಾ ಮಾತಾಡ್ತಾನೆ ಸರ್, ಒಬ್ಬ ಗೃಹ ಸಚಿವರು, ಅವ್ರ ಟೈಮ್ ಇದು ಅವನು ಹೇಳ್ಕೊಂಡಿರೋದು ತಮ್ಮ ಸ್ಟೇಟ್ಮೆಂಟಲ್ಲಿ. ಅವ್ನು ವಾಯ್ಸ್ ರೆಕಾರ್ಡ್ ಬಂದಿರೋದು ನಾನು ಹೇಳ್ತಾ ಇರೋದು. ಈ ಥರ ಸುಳ್ಳುಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಅವ್ನು ಮಂಪುರುಷ ಮಾಡ್ಕೊಂಡು ಅವ್ನು ಏನು ತಪ್ಪು ಮಾಡಿದ್ರೆ ಅವ್ನು ಶಿಕ್ಷೆ ಕೊಡಲಿ ಅಂತ ನನಗೆ. ಬೌರಿಂಗ್ ಕ್ಲಬ್ನಲ್ಲಿ ರೂಮ್ ನಂಬರ್ 110 ಅಂತ ಹೇಳ್ತಾರೆ. ಅಲ್ಲಿ ಅವರು ನಿಮ್ಮನ್ನು ಯಾವತ್ತಾರು ಭೇಟಿ ಆಗಿದ್ರಾ? ಈಗ ರೂಮ್ ನಂಬರ್ 110 ಇಲ್ಲ. ಈಗ ತಾವು ಕೂಡ ಮಾಧ್ಯಮ ಸ್ನೇಹಿತರು ಬೆಂಗಳೂರು TV9 ಎಲ್ಲ ಇದ್ದಾರೆ, ನಮ್ಮ ಜಿಲ್ಲೆಯವರು ಎಲ್ಲ ಕೂಡ ಅಲ್ಲಿ TV9 ಇದ್ದಾರೆ. ರೂಮ್ ನಂಬರ್ 110 ಇದೆಯಾ ಕೇಳ್ಕೊಂಬನ್ನಿ ಸರ್. ಈಗ ನನಗೆ ಒಂದು ಪ್ರಶ್ನೆ ಆಗಿದೆ, ಸಿಕ್ಕಿದ್ರೋ ಇಲ್ವಾ ನಿಮ್ಗೊಂದು ಅನುಮಾನದ ಗೋಪಾಲ್ ಸ್ವಾಮಿ ನಿಮ್ಮ ಭೇಟಿ ಆಗಿದ್ರೆ ಇಲ್ವ ಅಂತ. ಫೋನಲ್ಲಿ ಟಚ್ಚಲ್ಲಿ ಇದ್ದಿದ್ದು ನಿಜನೇ, ಅವನೇ ನಾವು ಬೇಡ ಅಂದ್ರೆ ಮಾಡೋಣ ಅವನೇ ಬೇಕಾದ್ರೆ. ಈಗೇನು ಇದೆಯಲ್ಲ ವಾಟ್ಸಪ್ ಅವ್ನು ಫೋನ್ ಕಾಲ್ ತೆಗೆದ್ರೆ ಸಿಗುತ್ತೆ. ನಾನೇನು ಮಾತಾಡಿಲ್ಲ ಅಂತ ನಾನೇನು ಹೇಳ್ತಲ್ಲ, ನಮ್ಮ ನಾಯಕರನ್ನ ಟೀಕೆ ಮಾಡಬೇಡ ಅಂತ ಮಾತಾಡಿದ್ದೀವಿ. ಬಟ್ ಈ ಫೈನಾನ್ಸ್ ವ್ಯವಹಾರ ರಾಜಕೀಯ ಸಂಬಂಧ ಇಲ್ಲ. ಆ ಥರ ನನ್ನ ಮೇಲೆ ಅವನು ಆರೋಪ ಮಾಡೋದಾದರೆ ಅವ್ರು ಕುಮಾರಣ್ಣ ಮುಖ್ಯಮಂತ್ರಿ ಮಾಜಿ ಇದ್ದಾರೆ, ವಿಜೇಂದ್ರ ಇದ್ದಾರೆ BJP ಅಧ್ಯಕ್ಷರು, ಅಮಿತ್ ಶಾ ಇದ್ದಾರೆ. ಇಡಿನ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸಿ ಎನ್ಕ್ವೈರಿ ಮಾಡಲಿ ಯಾವ್ಯಾವಾಗಿದ್ದರು ಏನೇನಿದ್ರು ಅಂತ. ರೂಮ್ ನಂಬರೇ 110 ಇಲ್ಲ ಅಂದಮೇಲೆ ನೀವು ದುಡ್ಡೇನಿಂದ ತಂದ್ಕೊಟ್ಟ. ಈ ಚೀಪ್ ಪಾಲಿಟಿಕ್ಸ್ ಬಿಟ್ಟರೆ ನಾನು ಮಂಬ್ರು ಪರೀಕ್ಷೆ ಮಾಡಿ. ಬಟ್ ಕುಮಾರಸ್ವಾಮಿನೂ ದೇವರಾಜೇಗೌಡ ಒಟ್ಟಿಗೆ ಸೇರ್ಕೊಂಡವ್ರು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ನಾನು ಕುಮಾರಸ್ವಾಮಿ ಅವರೊಬ್ಬರು ಮುಖ್ಯಮಂತ್ರಿ ಸುಮ್ಮನೆ ಟೀಕೆ ಮಾಡ್ತಾಯಿಲ್ಲ. ಅವ್ರು ಯಾವಾಗ ಈ ಜಿಲ್ಲೆ ಮಗನಾಗಿ SIT ಮತ್ತು SP ಪ್ರಶ್ನೆ ಮಾಡ್ತಾನೆ ಅಂದರೆ ಒಬ್ಬ ಮುಖ್ಯಮಂತ್ರಿ ಮಾಡೋಕ್ಕೆ ಏನು ಅರ್ಹ ಅನ್ನೋದು ನನ್ನ ಪ್ರಶ್ನೆ. ಮಾಡಲಿ ಮುಖ್ಯಮಂತ್ರಿ, ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿಲ್ವ? ಒಂದು ಏಜೆನ್ಸಿ ಸ್ಟೇಟ್ ಸರ್ಕಾರದ ಒಂದು ಏಜೆನ್ಸಿ ಬಿಟ್ಟ ಮೇಲೆ ತನಿಖೆ ಲೋಪ ಆದಮೇಲೆ ಟೀಕೆ ಮಾಡಲಿ. ಅವನು ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿಲ್ವೇನೋ ನನಗೆ ಸ್ಪಷ್ಟೀಕರಣ ಕಾಣ್ತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ಮೇಲೆ ನಾನು ಕುಮಾರಸ್ವಾಮಿ ದೇವರಾಜೇಗೌಡ ಕೊಲೈಡ್ ಆಗಿದ್ದಾರೆ ಅಂತ ಹೇಳಿದ್ದೆ. ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜೇಗೌಡರು ಯಾವತ್ತಾರು ನಿಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದಿದೆಯಾ ಸರ್? ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಹೇಳ್ಬಿಟ್ಟ, ನಮ್ಮ ಪ್ರೆಸ್ಸಲ್ಲಿ ಹೇಳೋಣ, ನಮ್ಮ ಕುಟುಂಬ ಮಾತಾಡೋಣ, ಏನಿಲ್ಲ ಪೆನ್ ಡ್ರೈವ್ ಅಂತ ಐತಣ್ಣ, ಪೆನ್ ಡ್ರೈವ್ ಅಂತ ಐತಣ್ಣ, ಅದು ಊರು ತುಂಬ ಹೇಳ್ಕೊಂಡು ಅವನೇನು ಪ್ರೆಸ್ಸನ್ನು NR ಸರ್ಕಲಲ್ಲಿ ವಿಡಿಯೋ ಸ್ಕ್ರೀನ್ ಹಾಕ್ತಿದ್ದಾಗ ನೀವು ಆ ಪ್ರಶ್ನೆನೇ ಕೇಳಬಾರ್ದು ಅವನಿಗೆ. ಯಾವಾಗ ಡಿಸೆಂಬರ್ ಜನವರಿ ಆಗಲೇ ಒಂದು ವಿಚಾರ ಆಗಬೇಕಾಯ್ತು. ನಾನು ಎಲ್ಲ ಒಂದು ಕಡೆ ಕುಮಾರಸ್ವಾಮಿನೇ ರೇವಣ್ಣನ ಫ್ಯಾಮಿಲಿ ಮುಗಿಸಿದ್ದು ಅನ್ನೋದು ಒಂದು ಅನುಮಾನ ಆಗ್ತಾಯಿತ್ತು. ಯಾಕೆಂದರೆ ಅಷ್ಟಿದ್ದನ್ನು ಮತ್ತೆ ಕ್ಯಾಂಡಿಡೇಟ್ ಮಾಡ್ತಾನೆ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಅರ್ಹತೆ ಇದೆಯಾ? ನಾನು ಹೇಳ್ದೆ ಹೊರ ಹತ್ತಿದ ಮಹಿಳೆಯನ್ನು ಫಸ್ಟ್ ಇಳಿಸು ಅಂತ ಹೇಳ್ಬೋದು. ಕುಮಾರಸ್ವಾಮಿ ಸಾಕು,
ಬೇರೆ ಯಾವ್ದಾದ್ರು ಚಿಹ್ನೆ ಇಟ್ಕೊಳ್ಳಿ ಅಂತ ಒತ್ತಾಯ ಮಾಡ್ತೀನಿ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.